ಮೊನ್ನೆ ನಡೆದಂಥ ಲೋಕಸಭೆ ಚುನಾವಣೆ ನಾವ್ಯಾರೂ ಹೊಣೆಗಾರರಲ್ಲ. 16 ಬಾರಿ ಹೇಳಿದ್ದೀವಿ, ನಿಮ್ಮ ಸೋಲು ನಿಮ್ಮ ಸ್ವಯಂಕೃತ ಅಪರಾಧ. ಯಡಿಯೂರಪ್ಪನವರು, ರಾಜ್ಯಾಧ್ಯಕ್ಷ ವಿಜಯೇಂದ್ರ, ರವೀಂದ್ರನಾಥ್ ಇರ್ಬೋದು, ನಾವ್ಯಾರೂ ಇಲ್ಲ ಇಲ್ಲಿ ಕೂತಂಥವ್ರು. ಗೆದ್ದಾಗ 4 ಸರಿ ಗೆಲ್ಸಿದ್ವಿ, ನಿಮ್ಮನ್ನ ಗೆಲ್ಸಿದ್ವಿ ನಾವುಗಳೇ. ರವೀಂದ್ರನಾಥ್ ಒಳಗೊಂಡಿದ್ದ ನಾವೆಲ್ಲ ಸೇರಿ ಗೆಲ್ಸಿದ್ವಿ. ಗೆದ್ದಾಗ ನನ್ನಿಂದ, ಸೋತಾಗ ನಮ್ಮ ಮೇಲೆ ಆರೋಪಗಳು. ಈ ಸೋಲಿಗೆ ಕಾರಣ ಏನಂತೇಳಿ ಪ್ರತಿ ಕ್ಷೇತ್ರದ ವರದಿಯನ್ನು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಲಿಖಿತವಾಗಿ ನಾವೆಲ್ಲ ಸಹಿ ಮಾಡಿಕೊಟ್ಟಿದ್ದೀವಿ. ಸೋಲಿಗೆ ನೀವೇ ಕಾರಣ, ನಾವಲ್ಲ. ಪದೇ ಪದೇ ನಮ್ಮ ಹೆಸರು ಹೇಳ್ತಂದ್ರೆ ನನ್ನ ಕೊನೆ ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಕೊನೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಡಿಯೂರಪ್ಪ, ವಿಜಯೇಂದ್ರ ಅನಗತ್ಯವಾದವ್ರ ಹೆಸರು ಹೇಳ್ತಿಲ್ಲ. ಯಡಿಯೂರಪ್ಪನವರು, ವಿಜಯೇಂದ್ರ ನಮಗೆ ಸೋಲ್ಸಕ್ಕೆ ಹೇಳಿದಾರ? ಯಡಿಯೂರಪ್ಪ ಪಾಪ ಇಡೀ ವಯಸ್ಸಲ್ಲಿ ನಿಮಗೆ ಕೈ ಮುಗಿದು ಕೇಳ್ಕೊಂಡ್ರು. ನಾವೆಲ್ಲ ಕೆಲಸ ಮಾಡಿದ್ವಿ, ಪಕ್ಷ ಅಂತೇಳಿ, ಪಾರ್ಟಿ ಅಂತೇಳಿ ಕೆಲಸ ಮಾಡಿದ್ವಿ. ಈ ಜಿಲ್ಲೆಗೆ, ಸಂಘಟನೆಗೆ ಏನು ಕೊಡುಗೆ ಇಲ್ಲ. 4 ಬಾರಿ ಲೋಕಸಭಾ ಸದಸ್ಯರಾಗಿ ಸವಾಲಾಗ್ತೀನಿ ನಾನು. ಏನು ಅಭಿವೃದ್ಧಿ ಮಾಡಿ ಜಿಲ್ಲೆ, ಏನು ಕೊಡುಗೆ? ಪಕ್ಷದ ಸಭೆ ಸಮಾರಂಭಗಳಲ್ಲಿ ಎಷ್ಟು ಬಾರಿ ಪಾಲ್ಗೊಂಡಿದ್ರಿ? ಎಷ್ಟು ಬಾರಿ ಹೋರಾಟಗಳು ಪಾಲ್ಗೊಂಡ್ರಿ? ಮೀಟಿಂಗ್ ಎಷ್ಟು ಬಾರಿ ಪಾಲ್ಗೊಂಡಿದ್ರಿ? ಅಲ್ಲಿ ಬಂದವರೆಲ್ಲ ಅವ್ರಿಗೆ ಎಷ್ಟೇ ನೀನು ಓಟ್ ಬೇಡ, ನೀನು ಓಟ್ ಬೇಡ, ಓಟ್ ಹಾಕಿಲ್ಲ ಅಂತ ಹೇಳಿ ಜನರನ್ನು ರೊಚ್ಚಿಗೆಬ್ಸಿ, ಜನರಿಗೆ ಪ್ರವಾಕ್ ಮಾಡಿ, ಜನ ವಿರುದ್ಧ ಆದ್ರೆ ನಾವೇನು ಹೊಣೆಯಲ್ಲ. ನಿಮ್ಮ ನಡತೆಯಿಂದ ಜನ ನಿಮಗೆ ವಿರುದ್ಧವಾಗಿದ್ದರೆ, ನಾವೆಲ್ಲರೂ ತಟಸ್ಥಾಗಿದ್ದರೆ ಡಿಪಾಸಿಟ್ ಸಿಗ್ತಿರಲಿಲ್ಲ. ನಿಮಗೆ ಚುನಾವಣೆಗೆ ಡಿಪಾಸಿಟ್ ಸಿಗ್ತಿರಲಿಲ್ಲ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು, ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷ ನೇತೃತ್ವದಲ್ಲಿ ಅತಿ ಹೆಚ್ಚಿನ ಸ್ಥಾನ ಬರಬೇಕಂತೇಳಿ ಕೆಲಸ ಮಾಡಿದ್ವಿ ನಾವು. ಏನು ಯಡಿಯೂರಪ್ಪ, ವಿಜಯೇಂದ್ರ ಆಗಲ್ಲ ಅವ್ರ ಬಗ್ಗೆ ಅಗೌರವ ಮಾತಾಡ್ತೀಯ? ಹುಷಾರಂತಿದ್ದು ಕೊನೆಯ ಎಚ್ಚರಿಕೆ. ನೀನು ಶಾಸಕ ಇರಬಹುದು. ಅಲ್ಲಿ ಹರಿಹರ ತಾಲೂಕಿನಲ್ಲಿ ಕಾಂಗ್ರೆಸ್ಸಿನ ಒಳಜಗಳದಿಂದ ನೀನು ಶಾಸಕ ಆಗಿದ್ದು ಕೆಲವೇ ಮತಗಳಿಂದ. ಆಯ್ತಪ್ಪ, ಸೋಲಿಗೆ ನಾವು ಕಾರಣ ಅಂತ ಪದೇ ಪದೇ ದೂರ ಹೇಳ್ತೀಯಲ್ಲ. ರಾಷ್ಟ್ರೀಯ ನಾಯಕರು ನಾವು ದೂರು ಕೊಟ್ಟಿದ್ದೀವಿ, ನೀನೊಬ್ಬನೇ ಎಲ್ಲ ದೊಡ್ಡ ಮನುಷ್ಯ. 2013ರಲ್ಲಿ 14ರಲ್ಲಿ ಇಡೀ ದೇಶ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು, ಇಡೀ ದೇಶ ಉಚ್ಚೆತ್ತು ಕುಣಿತಾ ಇತ್ತು. ನಾವೆಲ್ಲ ಕೆಲಸ ಮಾಡಿದ್ವಿ. 2014ರ ಚುನಾವಣೆ ಪೂರ್ವದಲ್ಲಿ ಭದ್ರಾ ಡ್ಯಾಮ್ ಬಾಗಿಣ ಹಬ್ಸಕ್ಕೆ ಹೋದ ನಾವೆಲ್ಲ, ಎಸ್ ವಿ ರಾಮಚಂದ್ರ, ನಾನು, ಮಾಡಳ್ಳಿ ವಿರೂಪಾಕ್ಷಣ್ಣ ಇವ್ರನ್ನ MP ಮಾಡ್ಬೇಕಂತೇಳಿ ಶಪಥ ಮಾಡಿದ್ವಿ. ಆ ಭದ್ರಾ ದಡದಲ್ಲಿ ಸಂಕಲ್ಪ ಮಾಡಿದ್ವಿ, ಚುನಾವಣೆ ಮಾಡಿದ್ವಿ. ನಾನು ಇಂದು ಹೇಳಿದ್ದೆ, ಇದೇ ಚಿತ್ರದುರ್ಗ ಜೋಗಿಮಟ್ಟಿಯಲ್ಲಿ ಇರ್ಪಣ್ಣ, ರಾಮಣ್ಣ, ನಾನು, ಸಿದ್ದೇಶಣ್ಣ, ಈ ಯಾರು ಮಹಾನ್ ನಾಯಕ ಹೇಳ್ತಾರಲ್ಲ ಈಗ ಹರಿಹರದ, ಪ್ರಾರಂಭದಲ್ಲಿ ನೀನು ನಿಲ್ಬೇಡ ಅಂತ ಹೇಳಿದ್ರು. ಅವರಿಗೆ ಸೋಲ್ತೀರಂದ್ರು. ನಾವು ಹೇಳಿದ್ವಿ ಗೆಲ್ಲಿಸ್ತೀವಿ ಅಂತ ಹೇಳಿದ್ವಿ. ಅವತ್ತು ಎದ್ದೋದೆಲ್ಲೋ ಮಾರಾಯ, ಯಾರು ಸೇಲ್ ಅದು? 1 ತಿಂಗಳು ಅವರು ಇನೋವಾ ಕಾರ್ ಇಟ್ಕೊಂಡ್ರು. ಅಭ್ಯರ್ಥಿದು ನಾಮಪತ್ರ ಬೆಳಗ್ಗೆ ಸಲ್ಲಿಸಬೇಕು. ಇನ್ನಿಂದ ರಾತ್ರಿ ಕಾಂಗ್ರೆಸ್ ಸೇರ್ಪಡೆ ಎಲ್ಲ ಸೇಲಾಗ್ಬಿಟ್ರು. ಹೋಲ್ಸೇಲ ಸೇಲಾದರು. ಸೇಲಾದಾಗ ಹರಿಹರ ಕ್ಷೇತ್ರದಲ್ಲಿ ನಾವು ಇನ್ಚಾರ್ಜ್ ತಗೊಂಡು ಹೋರಾಟ ಮಾಡಿ ಮತಗಳನ್ನು ಕೊಡಿಸಿದ್ವಿ. ಅಭ್ಯರ್ಥಿಗೆ ಧೈರ್ಯ ಹೇಳಿದ್ವಿ. ಅಭ್ಯರ್ಥಿ ತಲೆ ಮೇಲೆ ಕೈ ಹೊತ್ತು ಕೂತಿದ್ರು. ನಾವು ಧೈರ್ಯ ಹೇಳಿ ಕಾರ್ಯಕರ್ತರ ಮುಖಂಡರ ಮನವೊಲಿಸಿ, ಮತದಾರ ಮನಸ್ಸು ಮತ ಕೊಡಿಸಿದ್ವಿ ಎಲ್ಲರೂ ಸೇರಿ.